ವಿಧಾನಸಭೆಯಲ್ಲಿ ಹಿಂದೆಂದೂ ನೋಡದಂಥ ಹೈಡ್ರಾಮಾ ನಡೆದು ಹೋಯಿತು. ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ನಡೆಗೆ ಕೈ ನಾಯಕರು ಆಕ್ರೋಶವನ್ನು ಹೊರಹಾಕಿದರು. ಭಾಷಣ ಓದದೇ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್. ಇದೇ ವೇಳೆ ರಾಜ್ಯಪಾಲರನ್ನು ಅಡ್ಡಗಟ್ಟಿದ್ದು BK ಹರಿಪ್ರಸಾದ್ ಅವರು. ವಾಪಸ್ ತೆರಳುವ ವೇಳೆ ಕಾಂಗ್ರೆಸ್ನ MLC ನೀವು ಭಾಷಣ ಓದಲೇಬೇಕು ಅಂತ ಪಟ್ಟು ಹಿಡಿತಾರೆ ಅವ್ರಿಗೆ. ಯಾಕೆ ನೀವು ಭಾಷಣ ಓದದೆ ಹೋಗ್ತಾ ಇದ್ದೀರಾ ಸದನದಿಂದ? ಓದಬೇಕು ನೀವು ಇದನ್ನು, ಯಾಕೆ ಓದ್ತಾ ಇಲ್ಲ ನೀವು ಅಂಥೇಳಿ ರಾಜ್ಯಪಾಲರನ್ನು ಅಡ್ಡಗಟ್ಟಿ ತಮ್ಮ ಪ್ರತಿಭಟನೆಯನ್ನು, ತಮ್ಮ ವಿರೋಧವನ್ನು ದಾಖಲಿಸ್ತಾರೆ. ತಮ್ಮ ಆಗ್ರಹವನ್ನು ಕೂಡ ಅಲ್ಲಿ ಅವರ ಮುಂದೆ ಇಡ್ತಾರೆ. ಸದನಕ್ಕೆ ಅವಮಾನ ಮಾಡ್ಕೊಂಡು ಹೋಗಬೇಡಿ ಯಾವುದೇ ಕಾರಣಕ್ಕೂ ಅಂತ ತಾಕೀತು ಮಾಡ್ತಾರೆ. ಭಾಷಣ ಮಾಡದೆ ನಿರ್ಗಮಿಸಿ, ಕರ್ನಾಟಕಕ್ಕೆ ಅವಮಾನ ಮಾಡಬೇಡಿ ನೀವು. ಈ ವೇಳೆ ನಾಯಕರ ಮಧ್ಯೆ ನೂಕಾಟ ತಳ್ಳಾಟ ಕೂಡ ಆಯಿತು. ಕೂಡಲೇ ವಿಧಾನಸಭೆ ಒಳಗೆ ರಾಜ್ಯಪಾಲರ ಭದ್ರತಾ ಸಿಬ್ಬಂದಿ ಎಂಟ್ರಿ ಕೊಡ್ತಾರೆ. ನೂಕಾಟದ ವೇಳೆ ಹರಿಪ್ರಸಾದ್ ಕುರ್ತಾ ಹರಿದು ಹೋಗುತ್ತೆ. ಇದರಲ್ಲಿ BJPಯವರೇ ನನ್ನ ಬಟ್ಟೆ ಹರಿದು ಹಾಕಿಬಿಟ್ಟಿದ್ದಾರೆ ಅಂತ ಹರಿಪ್ರಸಾದ್ ಆರೋಪವನ್ನು ಕೂಡ ಮಾಡಿದ್ದಾರೆ. ರಾಜ್ಯದ ವಿಧಾನಸಭೆ ಮತ್ತು ವಿಧಾನಮಂಡಲ ಜಂಟಿ ಸಮಾವೇಶದ ಅಧಿವೇಶನದ ಈ ದಿನ ನಡೆದಂಥ ಘಟನೆ ಕರ್ನಾಟಕ ರಾಜ್ಯದ ಕರಾಳ ಇತಿಹಾಸವಾಗಿ ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ನೆಲದ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ರಾಜ್ಯ, ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ರಾಜ್ಯ, ಸಂವಿಧಾನಿಕ ಪದವಿಯಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ಅಂತ ಹೇಳಿದಾಗ ಸಂವಿಧಾನದ ಮುಖ್ಯಸ್ಥರು, ಸಂವಿಧಾನವನ್ನು ಕಾಪಾಡ್ತಕ್ಕಂಥವರು ರಾಜ್ಯಪಾಲರು. ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ ಮಸಿಯನ್ನು ಬಳಿಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನೇಮಿತ ಥಾವರ್ಚಂದ್ ಗೆಹ್ಲೋಟ್ರವರು ಇವತ್ತು ಮಾಡಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 176(1) ಅದರ ಪ್ರಕಾರ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಗವರ್ನರ್ ಅವರ ಅಧಿಕಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಕೌಲ್ ಅಂಡ್ ಶಕ್ತರ್ ಅಂತ ಹೇಳಿ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಅದರಲ್ಲೂ ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಒಂದು ಸಂದೇಶವನ್ನು ಗವರ್ನರ್ ಮೂಲಕ ರಾಜ್ಯಕ್ಕೆ ಹೇಳಲಿಕ್ಕೆ ಅವರು ಮನವಿ ಮಾಡ್ತಾರೆ, ಅದನ್ನು ಅಕ್ಷರಶಃ ಅಲ್ಲಿ ಸದನದಲ್ಲಿ ಓದ್ತಕ್ಕಂಥ ಕೆಲಸ ಗವರ್ನರ್ ಮಾಡಬೇಕಾಗಿತ್ತು. ಗವರ್ನರ್ ಅವರು ಇವತ್ತು ಸಾಂಪ್ರದಾಯಿಕವಾಗಿ ಬಂದು ಏನು ಸರ್ಕಾರ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಭಾಷಣವನ್ನು ರೆಡಿ ಮಾಡಿ ಕೊಟ್ಟಿದ್ರು, ಅದನ್ನು ಸಂದೇಶವನ್ನು ತಯಾರು ಮಾಡಿ ಕೊಟ್ಟಿದ್ರು, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಅವ್ರದ್ದೇ ಆದ ಭಾಷಣವನ್ನು ಓದಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟು ತಮಿಳುನಾಡು ಗವರ್ನರ್ ವಿಚಾರದಲ್ಲಿ ಮತ್ತು ಇನ್ನೂ ಹಲವಾರು ಗವರ್ನರ್ಗಳ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗವರ್ನರ್ ಅವರು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಏನೂ ಅಲ್ಲ. ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಅಥವಾ ರಾಜ್ಯ ಸರ್ಕಾರದ ಕ್ಯಾಬಿನೆಟ್